ಆದರೆ ಇವತ್ತು ನಾವೆಲ್ಲ ಒಂದು ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾವ ಸರ್ಕಾರ ಜನಪರವಾದ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿರುತ್ತೋ, ಜನಗಳ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ಮಾಡಿರುತ್ತೋ, ಚುನಾಯಿತ ಪ್ರತಿನಿಧಿಗಳು ಎಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸೋದ್ರ ಮೂಲಕ ಅಭಿವೃದ್ಧಿ ಪೂರ್ವಕವಾದ ಕೆಲಸಗಳನ್ನು ಮಾಡಿರುತ್ತೋ ಆವಾಗ ಮಾತ್ರ ಆಡಳಿತ ಇರ್ತಕ್ಕಂಥ ಪಕ್ಷಗಳು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದಕ್ಕೆ ನಿತೀಶ್ ಕುಮಾರ್ ಬಿಹಾರದ ಚುನಾವಣೆ ಸಾಕ್ಷಿ ಅಂತಕ್ಕಂಥದ್ದು. ಅದೇ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೇನೆ. ಹೊರತು ಸುಮ್ಮನೆ ಏನೋ ಹೇಳಬೇಕಲ್ಲ ಓಟಾಟಿಗೆ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಅಂತ ನಾನು ಹೇಳ್ತಾ ಇಲ್ಲ. ಇಂಥ ವಿಚಾರಗಳನ್ನ ಈ ಸಭೆಗಳಲ್ಲಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ. ಏನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಇಲ್ಲಿ ಅಂತಕ್ಕಂಥ ಪ್ರಶ್ನೆ ಕೇಳಕ್ಕೆ ಹೋಗೋದಾದ್ರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಏನಾದರೂ ಒಂದು ಶಕ್ತಿಯನ್ನ ತುಂಬಿರ್ತಕ್ಕಂಥ ಸರ್ಕಾರ ಇದೆ ಅಂದ್ರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಬಹಳ ಸೂಕ್ಷ್ಮವಾಗಿ 4 ಅಂಶಗಳನ್ನು ಗಮನಿಸಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ವರ್ಗದ ಜನತೆಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಶಕ್ತಿ ತುಂಬತಕ್ಕಂಥ, ಬೆಳೆಸ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸಿದ್ದರಾಮಯ್ಯ